ಆಯ್ತು. ಮಗಳಿಗೋಸ್ಕರ ಕಚೇರಿ ನೋಡ್ತಾ ಇದ್ರಿ. ಕಚೇರಿ ತಯಾರಿ ಮಾಡಬೇಕಲ್ಲ, ಇನ್ನೆಲ್ಲ ಮುಂದೆ ಸಾರ್ವಜನಿಕ ಭೇಟಿ MP ಕಚೇರಿಲಿ ಆಗಬೇಕು. ಸೊ ಆದಷ್ಟು ಬೇಗ ರೆಡಿ ಮಾಡಿ ಇಲ್ಲೇನೋ ಮಾಡ್ಬೇಕಂತ ವಿಸಿಟ್ ಮಾಡಿದ್ದೀವಿ ಅಷ್ಟೇ. ಮುಂಚೆ ಇದ್ದಲ್ಲೇ ಕಂಟಿನ್ಯೂ ಮಾಡೋದು. ಮುಂಚೆ ಅದು MP ಕಚೇರಿ ಅಂತ ಇದ್ದಾರೆ, ಅದನ್ನೇ ಮುಂದುವರಿಸ್ಬೇಕಷ್ಟೆ. ಈಗ ರಾಜ್ಯದಲ್ಲಿ ಸರ್ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ಜೋರಾಗಿ ನಡೀತಾ ಇದೆ. ಮಠಾಧೀಶರು ಬಹಿರಂಗವಾಗಿ ಇಲ್ಲ, ಅದಕ್ಕೆ ನಿನ್ನೆ ಅವರು ಹೇಳಿದ್ರು ಇಡೀ ಎಲ್ಲರೂ ಹೇಳೋದು ಮುಗೋದಾಗೈತಿ, ಇನ್ನು ಮತ್ತೆ ಅದನ್ನ ರಿಪೀಟ್ ಮಾಡೋದ್ರಾಗ ಅವಶ್ಯಕತೆ ಇಲ್ಲ. ನಿನ್ನೆ ಡೆಲ್ಲಿಯಲ್ಲಿ, ಬೆಂಗಳೂರಲ್ಲಿ ಎಲ್ಲರೂ ನಾವು ಹೇಳಿದೆ. ಸೊ ಅದು ಮುಗೋದೇ ದಿವಸ ಅದನ್ನ ಮತ್ತೆ ಮುಂದುವರಿಸೋದ ಅವಶ್ಯಕತೆ ಇಲ್ಲ. ಬೇರೆ ಬೇರೆ ಮತ್ತೆ ವಿಚಾರಗಳಿದೆ. ಬೇರೆಯವರು ಸೈಲೆಂಟ್ ಆಗಿದ್ದಾರೆ. ಸ್ವತಃ DK ಶಿವಕುಮಾರ್ ಅವರು ಎಲ್ಲರಿಗೂ ವಾರ್ನ್ ಮಾಡಿದ್ರು. ಆದ್ರೆ ಇವತ್ತು DK ಸುರೇಶ್ ಅವರು ಹೇಳ್ತಾ ಇದ್ದಾರೆ ಮುಖ್ಯಮಂತ್ರಿಗೆ ಅಧಿಕಾರ ಇದೆ, 30 ಜನ ಮಂತ್ರಿಗಳಿದ್ದಾರೆ, ಯಾರು ಬೇಕಾದ್ರೂ ಮುಖ್ಯಮಂತ್ರಿ ಮಾಡಬಹುದು, ಮಾಡ್ಕೊಳ್ಳಿ. ಅಲ್ಲ, ಅದು ಮುಗಿದೋದಿದ್ದೆ, ಅದು ಮಾಡೋದು ಬಿಡೋದು ಪಕ್ಷಕ್ಕೆ ಸಂಬಂಧಪಟ್ಟದ್ದು. ಅದು ಯಾರ ರಸ್ತೆಯಲ್ಲಿ ಚರ್ಚೆ ಮಾಡ್ಲಿಕ್ಕೆ ಆಗಲಾರದು. ಅದು ಹೈಕಮಾಂಡ್ ಇದೆ, ಪಕ್ಷ ಇದೆ, ಅವ್ರ ತೀರ್ಮಾನ. ಅದು ಯಾರೂ ಎಲ್ಲೇ ಮಾಡ್ಲಿಕ್ಕೆ ಆಗೋಲ್ಲ. ಪಕ್ಷ ತೀರ್ಮಾನ, ವರಿಷ್ಠರಿದ್ದಾರೆ, ಶಾಸಕಾಂಗ ಪಕ್ಷ ಇದೆ, ಅವರು ಮಾಡ್ತಾರೆ. ಸೊ ಅಲ್ಲೇ ತೀರ್ಮಾನ ಆಗಬೇಕು, ಅಲ್ಲೇ ಚರ್ಚೆ ಆಗಬೇಕು, ಅದಕ್ಕೆ ಮಹತ್ವ ಇರ್ತೈತಿ. ಇಲ್ಲಿ ಎಲ್ಲೇ ಹೊರಗಡೆ ಯಾರು ಹೇಳಿದ್ರೆ, ಯಾವುದೋ ಸಭೆಯಲ್ಲಿ, ಯಾವುದೋ ಸಮಾರಂಭದಲ್ಲಿ ಅಥವಾ ನಾವು ವ್ಯಕ್ತಿಗತವಾಗಿ ಹೇಳಿದ್ರೆ ಅದಕ್ಕೆ ಮಹತ್ವ ಇಲ್ಲ. ಸರ್, ಎಲ್ಲ ಒಂದ್ ಕಡೆ DCMಗಳು ಹೆಚ್ಚಳ ಆಗಬೇಕು ಅನ್ನೋಂಥದ್ದು ಬೇಡಿಕೆ ಸರಿನಾ? ಇಲ್ಲ, ಅದು ಮುಗಿದೋದ ಅಧ್ಯಾಯ. ಅದನ್ನು ಕೂಡ ವರಿಷ್ಠರು ತೀರ್ಮಾನ ಮಾಡಬೇಕು, ನಾವು ಹೇಳಲಿಕ್ಕೆ ಆಗೋಲ್ಲ. ಅದು ಚುನಾವಣೆ ಮುಂಚೆ ಇದರಲ್ಲಿ ಕೂಗಿತ್ತು, ಅದು ಹೇಳ್ತಾ ಇದ್ರು ಮಾಡಬೇಕು ಬೇಡಬೇಕನ್ನೋ ವಿಚಾರ. ಅದು ಕೂಡ ವರಿಷ್ಠರಿಗೆ ಸಂಬಂಧಪಟ್ಟದ್ದು. ಇಲ್ಲ, ಅದಕ್ಕೆಲ್ಲ ಹಾಗೆ ಹೇಳಕ್ ಅವ್ರು ಏನಾದ್ರು ಹೊಸ ಕೇಳ್ಕೊತ ಕೂತ್ರೆ ಅದಕ್ಕೆ ಮತ್ತೆ ಎಲ್ಲಿ ಹೋಗಿ ಸುತ್ತಾಕಿ ಎಲ್ಲೇ ಬರ್ತೈತೆ. ಸೊ ಅದನ್ನೇನಿದ್ರು ವರಿಷ್ಠರಿಗೆ ಕೇಳಿ ನೀವು. ಯಾರು ಸಿದ್ದರಾಮಯ್ಯ ಅವರಿಗೆ, ರಾಹುಲ್ ಗಾಂಧಿಗೆ, ಅವ್ರ ಹಂತದಲ್ಲಿ ಇದು ನೀವು ಕೇಳೋ ಪ್ರಶ್ನೆ ಅವ್ರಿಗೆ, ನನಗಲ್ಲ. ನಮ್ದೇನಿದ್ರು ಅಭಿವೃದ್ಧಿ, ಹೊಸ ಕೆಲಸಗಳು ಅಷ್ಟಕ್ಕೆ ಸೀಮಿತವಾಗಿ ನಾವು ಇರ್ತೀವಿ ಅಷ್ಟೇ. ನೇರ ಪ್ರಶ್ನೆ ಸರ್, ಈ ಹಿಂದೆ ನೀವು ಕೂಡ ಹೇಳಿದ್ರಿ ನಾನು ಕೂಡ ಮುಖ್ಯಮಂತ್ರಿ ಯಾಕೆ ಆಗಬಾರ್ದು ಅಂತ. ಅದು ಮುಂದೆ 28ಕ್ಕೆ ಅಂತ ಹೇಳಿದ್ದೀವಿ. 28 ಚುನಾವಣೆ ನಂತರ ಅದು ಕ್ಲೇಮ್, ಈಗಲ್ಲ. ಅವಾಗ ಹೇಳಿದ್ದೀವಿ, ಅವಾಗ ನೋಡೋಣ ಬಂದಾಗ, ಅವಾಗಿನ ವಾತಾವರಣ, ಸನ್ನಿವೇಶ, ಅವಾಗ ಕ್ಲೇಮ್ ಮಾಡೋಣ. ಅದಿದೆ, ನಮ್ದು ಕೂಡ ಡಿಮಾಂಡ್ ಇದೆ. ನಾವು ಸಾಕಷ್ಟು ಸರಿ ಅದ್ರ ಪರವಾಗಿ ದನಿ ಎತ್ತಿದ್ದೀವಿ. ಆಗ್ಲೇಬೇಕಂತ. ಬರಲಿ, ಅವಕಾಶ ಬಂದಾಗ ಅದನ್ನ ಪಡಿಲಿಕ್ಕೆ ಪ್ರಯತ್ನ ಮಾಡೋಣ. ಬಂದೇ ಬರ್ತೈತಿ, ನಮಗೂ ವಿಶ್ವಾಸ ಇದೆ. ಆದ್ರೆ ವೇಟ್ ಮಾಡ್ತೀವಿ. ನಿಮಗೂ ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಆಯ್ತು ನಿಮ್ಮ ವಿಚಾರದಾಗ, ಯಾಕಂದ್ರೆ ಅದು ವೇಟ್ ಮಾಡ್ಬೇಕು. ಯಾಕಂದ್ರೆ ಈಗ ನಿರೀಕ್ಷೆಗಳು ಹೆಚ್ಚಿದ್ವು ಸರಿ, ಬಂದೇ ಬರ್ತೈತಿ ಅದು. ಆದ್ರೆ ವೇಟ್ ಮಾಡ್ಬೇಕು. ನಾವು ಕೂಡ ಸತತವಾಗಿ ಸರ್ಕಾರ ಮ್ಯಾಗ ಒತ್ತಡ ಹಾಕಿದ್ವಿ ಎಲ್ಲರೂ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.